ಸೊ ಈಗ ನಿಮ್ಮ ಫ್ಯಾಮಿಲಿ ಈ ಸಿನಿಮಾದ ಟ್ರೇಲರ್ ರಿಲೀಸ್ ಆಯಿತು, ಸಾಂಗ್ಸ್ ರಿಲೀಸ್ ಆಯಿತು, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಏನು ಹೇಳ್ತಾರೆ? ನನ್ನ ಸಿಸ್ಟರ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಶಿ ಇಸ್ ಲೈಕ್ ನೋ 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 ಯುವರ್ ಫಿಲ್ಮ್ ಇಸ್ ರಿಲೀಸಿಂಗ್ ಅಂತ. ಬಟ್ ಐ ಥಿಂಕ್ ಐ ವಿಲ್ ಗೋ ಟು ದ ಥಿಯೇಟರ್ ವಿತ್ ಮೈ ಪೇರೆಂಟ್ಸ್, ಫ್ಯಾಮಿಲಿ, ವಾಚ್, ನೋಡೋಣ. ಅಂದರೆ ಬ್ಯಾಂಗ್ಳೂರಲ್ಲೇ ಇರ್ತೀರಾ ಇಲ್ಲ ಕೊಡಗಲ್ಲೇ ಇರ್ತೀರಾ ಆ ದಿನ? ಡಿಪೆಂಡ್ಸ್ ಅಗೇನ್. ಯಾವಾಗ ಇಫ್ ಐ ಆಮ್ ಟ್ರಾವೆಲಿಂಗ್ ದ ನೆಕ್ಸ್ಟ್ ಡೇ 20th ಟ್ರಾವೆಲ್ ಮಾಡ್ತಿದ್ದೀನಿ ಅಂತಂದರೆ ಐ ವಿಲ್ ಬಿ ಇನ್ ಬ್ಯಾಂಗ್ಳೂರ್, ಅದರ್ವೈಸ್ ಐ ವಿಲ್ ಬಿ ಇನ್ ಕೂಲ್. ಅಲ್ಲಿ ಈ ಸಿನಿಮಾ ಏನು ಬರೀ ಕನ್ನಡದಲ್ಲೇ ಅಲ್ಲ, ನಾನು ನಿಮ್ಮನ್ನ ಇಲ್ಲೇ ಇರ್ತೀರಾ ಅಂತ ಕೇಳೋಕ್ಕೆ ತೆಲುಗುಲೂ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿಯೂ ಕೂಡ ಪ್ರಮೋಷನ್ಸ್ ಮಾಡಬೇಕಾಗತ್ತೆ, ಅಲ್ಲಿ ಆಡಿಯನ್ಸ್ನ ರೀಚ್ ಮಾಡಬೇಕಾಗತ್ತೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಐ ಥಿಂಕ್ ದ ಫಿಲ್ಮ್ ವಿಲ್ ಡೂ ದ ಟಾಕಿಂಗ್. ಐ ಥಿಂಕ್ ಎನಿ ಫಿಲ್ಮ್, if it's supposed to do the talking, it's just that ನಾವು ಬಂದು ಪ್ರಮೋಟ್ ಮಾಡೋದು ಅದು ಇದು ಎಲ್ರಿಗೆ ಪೊಗರು ಅಂತಂದರೆ ಎಲ್ರಿಗೆ ಗೊತ್ತಿರೋದೆ. ಸೊ ಇಟ್ ಈಸ್ ಜಸ್ಟ್ ದೇರ್ ಥಿಂಗ್ ಟು ಗೋ ಟು ದಿ ಥಿಯೇಟರ್ ಆ್ಯಂಡ್ ವಾಚ್. ನಾವು ಬಂದುಬಿಟ್ಟು ಇಲ್ಲಿ ಕೇಳಿ ನಮ್ಮ ಫಿಲ್ಮ್ ನೋಡಿ ಅಂತ ದರ್ ಇಸ್ ನೋ ನೆಸೆಸಿಟಿ. ಬಟ್ ದಿಸ್ ಈಸ್ ಒನ್, ಅರೆ ಇಟ್ಸ್ ಫನ್, ಲೆಟ್ಸ್ ಡೂ ಇಟ್. 50% ಥಿಯೇಟರ್ ಓಪನ್ ಇದೆ ಅಂತ ಹೇಳಿದ್ರು, ಆಮೇಲೆ 100%ಗೆ ಪರ್ಮಿಷನ್ಸ್ ಇದೆಲ್ಲ ಗೊತ್ತಾಯ್ತಾ ನಿಮಗೆ? ಹಾಂ, ಡೆಫಿನೆಟ್ಲಿ. ನಮ್ಮ ಫಿಲ್ಮಲ್ಲಿ ವರ್ಕ್ ಮಾಡ್ತಿದ್ದೀವಲ್ವ. ಸೊ ಅದ್ರ ಬಗ್ಗೆ 100% ಪರ್ಮಿಷನ್ ಸಿಕ್ತು. ಸೊ ಈಗ ಆಡಿಯನ್ಸ್ ಫುಲ್ ಥಿಯೇಟರ್ಗೆ ಬರಬೇಕು. ಇವತ್ತಿಂದ ಓಪನ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಬೇರೆ ಬೇರೆ ಮೂವೀಸ್ಗೆಲ್ಲ. ನಮ್ಮ ಕನ್ನಡ ಆಡಿಯನ್ಸ್ ಫಿಲ್ಮ್ ವಿಷಯದಲ್ಲಿ ತುಂಬಾ ಅಟ್ಯಾಚ್ಡ್ ಅಂತ ಅನಿಸುತ್ತಲ್ಲ? ಹೌದೌದು. ದ ಒನ್ thing which I've seen different is ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಆಡಿಯನ್ಸ್ ತುಂಬಾನೇ ಅಟ್ಯಾಚ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಜಸ್ಟ್ ಆ್ಯಕ್ಟರ್ಸ್ಗಂತ, ಇಟ್ ಈಸ್ ಈವನ್ ದ ಫಿಲ್ಮ್ಸ್ ದೇ ಡೂ. ಸೊ ಐ ಥಿಂಕ್ ಗೆಟಿಂಗ್ 100% ಆಕ್ಯುಪೆನ್ಸಿ ಇಸ್ ಸಮಥಿಂಗ್ ವಿಚ್ ಐ ವಾಸ್ ಆಲ್ರೆಡಿ ಲುಕಿಂಗ್ ಫಾರ್ವರ್ಡ್ ಫಾರ್. ಇದೊಂದು ಸರ್ಪ್ರೈಸ್ ಥರ ಎಲ್ಲ, ಐ ನ್ಯೂ ನಮ್ಮ ಆಡಿಯನ್ಸ್ ಅದೇ ಥರ ಇರ್ತಾರೆ ಅಂತ. ಸೊ ಐ ಥಿಂಕ್ ದಿಸ್ ವಾಸ್ ಸಮಥಿಂಗ್ ಐ ಎಕ್ಸ್ಪೆಕ್ಟೆಡ್. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಥಿಯೇಟರ್ಸ್ಗೆಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಅದಕ್ಕೆ ಮೆಂಟಲಿ ಪ್ರಿಪೇರ್ ಇದ್ದಾರಾ? ಎಸ್ಪೆಷಲಿ ಯುವರ್ ಸಿಸ್ಟರ್? ಯಾ ಮೈ ಸಿಸ್ಟರ್ ವಿಲ್ ಪುಲ್ ಮೈ ಪೇರೆಂಟ್ಸ್ ಟು ದ ಥಿಯೇಟರ್. ಅವರೇ ಫಸ್ಟ್ ರೌಡಿ ಅದೇ. ಓಕೆ. ಸೊ ಈ ಸಾಂಗ್ ಅವ್ರಿಗೆ ಹೇಗೆ ಇಷ್ಟ ಆಯಿತು? ಶಿ ಡಾನ್ಸಸ್ ಫಾರ್ ಇಟ್, ಡಾನ್ಸ್ ಮಾಡ್ತಾಳೆ, ಎಂಜಾಯ್ ಮಾಡ್ತಾಳೆ. ಸೊ ಐ ಥಿಂಕ್ ಶಿ ಈಸ್ ಮೈ ಫಸ್ಟ್ ಆಡಿಯನ್ಸ್. ಓಕೆ. ಸೊ ಅಂದರೆ ಏನೇ ಇದ್ರು ಹೇಳ್ತಾರಾ ಇದೆಲ್ಲ ಅಂತ? ಜಡ್ಜ್ಮೆಂಟಲ್ಲೆಲ್ಲ ಆಗೋಕ್ಕಾಗಲ್ಲ, ಯಾಕಂದ್ರೆ ಶಿ ಈಸ್ ಸ್ಟಿಲ್ 7 years old. ವಾಟ್ ಜಡ್ಜ್ಮೆಂಟ್ ವಿಲ್ ಶಿ ಗಿವ್? ಬಟ್ ಶಿ ಡಾನ್ಸಸ್ ಫಾರ್ ಆಲ್ ಮೈ ಸಾಂಗ್ಸ್. ಒಂದು ಲಾಕ್ಡೌನಲ್ಲಿ ಅಷ್ಟು ದಿವಸ ರಿಲೀಸ್ ಇರಲಿಲ್ಲಲ್ಲ. ಸೊ ಶಿ ಈಸ್ ಲೈಕ್ ನೋನು ಯಾಕೆ ರಿಲೀಸ್ ಇಲ್ಲ ಇನ್ನೂ, ನಾನು ವೇಟ್ ಮಾಡ್ತಾ ಇದ್ದೀನಿ, ಯಾಕೆ ನೀನು ಫಿಲ್ಮ್ಸ್ ಮಾಡ್ತಿಲ್ಲ? ಐಮ್ ಲೈಕ್ ನೋ, ಈಗ ಲಾಕ್ಡೌನು, ಈಗ ಫಿಲ್ಮ್ಸ್ ರಿಲೀಸ್ ಆಗ್ತಿಲ್ಲ, ಬಟ್ ಐ ವಿಲ್ ಗಿವ್ ಯು ಫಿಲ್ಮ್ ಸೂನ್ ಅಂತ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಫಾರ್ ಹರ್. ಓಕೆ. ಸೊ ಇದು ಅವರಿಗೆ ಗಿಫ್ಟು. ಸೊ ಈ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ನೀವು ತೆಲುಗುಲು ಶೂಟ್ ಮಾಡ್ತಾ ಇದ್ರಿ, ತುಂಬ ಬ್ಯುಸಿ ಕೂಡ ಇದ್ರಿ. ಹೆಂಗೆ ಆ ಸ್ಕೆಡ್ಯೂಲ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಐ ಥಿಂಕ್ ಐ ವಾಸ್ ಶೂಟಿಂಗ್ ಇನ್ ಹೈದ್ರಾಬಾದ್, Chennai and Bangalore. So I was hustling between 3 states. ತುಂಬ ಇಟ್ ವಾಸ್ ವೆರಿ ಟ್ಯಾಕ್ಸಿಂಗ್. ಅದೇ ಹೇಳಿದ್ದು, ಈಗ ಇಫ್ ದೇರ್ ವಾಸ್ ಒನ್ ಡೇ ಆಫ್ ರೇನ್, ನನ್ನ ಮೇಲೆ ನನಗೆ ಕಂಟ್ರೋಲ್ ಇದ್ದಿದ್ರೆ ಐ ವುಡ್ ಬಿ ಲೈಕ್ ಚಲ್ ಇಟ್ಸ್ ಓಕೆ, ಟೇಕ್ ಇಟ್ ಲೈಟ್. ಬಟ್ ತ್ರೀ ಫಿಲ್ಮ್ಸ್ 3 ಲ್ಯಾಂಗ್ವೇಜಸಲ್ಲಿ ಹಸಲ್ ಮಾಡಬೇಕು ಅಂತಂದರೆ ಇಟ್ ವಾಸ್ ಟು ಟ್ಯಾಕ್ಸಿಂಗ್ ಫಾರ್ ಮೀ. ಐ ಆಮ್ ಜಸ್ಟ್ ಒನ್ ಹ್ಯೂಮನ್ ಬೀಯಿಂಗ್. ಒಂದು ದಿವಸ ಒಂದೇ ಮಾಡೋಕ್ಕಾಗಲ್ಲ, ಒಂದು ಕಡೆ ಓಡಾಡೋದಕ್ಕಾಗುತ್ತೆ, ಒಂದು ಕೆಲಸ ಮಾಡೋಕ್ಕಾಗುತ್ತೆ. ಒಂದು ಕೆಲಸ ಮಾಡೋಕ್ಕಾಗುತ್ತೆ ಅಮ್ಮ, ಒಂದು ಕೆಲಸ ಮಾಡೋಕ್ಕಾಗುತ್ತೆ. ಬಟ್ ಇಟ್ ವಾಸ್ ನಾಟ್ ಇನ್ ಮೈ ಕಂಟ್ರೋಲ್ ಎನಿಮೋರ್. ಸೊ ಐ ಲೆಫ್ಟ್ ಇಟ್. ಐ ವಾಸ್ ಲೈಕ್ ಹ್ಯಾಂಡಲ್ ಇಟ್, ಇಟ್ಸ್ ಓಕೆ, ಗೋ ಅಹೆಡ್, ಡೂ ವಾಟ್ ಯು ವಾಂಟ್ ಆ ಥರ ಬಿಟ್ಬಿಟ್ಟೆ. ಐ ಕುಡಂಟ್ ಟೂ ಮಚ್, ಇಟ್ ವಾಸ್ ಮೈ ಹೆಡ್. ಸೊ ಶೂಟಿಂಗ್ ಟೈಮ್ನ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಅಂದರೆ ಏನು ಹೇಳ್ಬೋದು ನೀವು? ವೆರಿ ಇಂಟ್ರೆಸ್ಟಿಂಗ್ ಮೂಮೆಂಟ್. ಇಂಟ್ರೆಸ್ಟಿಂಗ್ ಮೂಮೆಂಟ್ ಅಂದರೆ ಐ ಥಿಂಕ್ ನಮ್ಮ ಕರಬು ಸಾಂಗಿಗೆ ಐ ಕುಡ್ ವರ್ಕ್ ವಿತ್ ಹರ್ಷ ಸರ್ ಅಗೇನ್. ಹೌದು. ಸೊ ದ್ಯಾಟ್ ವಾಸ್ ನೈಸ್. ಆ್ಯಂಡ್ ಆ್ಯಸ್ ಇನ್ ದ ಹೋಲ್ ಆಫ್ ಮೀ ಸೀಯಿಂಗ್
ಫಸ್ಟ್ ದಿವಸ ಹಿಂಗೆ ದ ಜರ್ನಿ ಫ್ರಮ್ ದ ಫಸ್ಟ್ ಡೇ ಟು ನೌ ಐ ಥಿಂಕ್ ಇಟ್ಸ್ ಟೇಕನ್ 1 year ಫಿಲ್ಮ್ ಶೂಟಿಂಗ್. ಒಂದು ವರ್ಷ 1+ yearsೇ ಆಗಿದೆ. ಸೊ ಐ ಕುಡ್ ಸಿ ಪೀಪಲ್ ಚೇಂಜ್ ಥ್ರೂ ದ ಜರ್ನಿ. ಸೊ ಯಾ. ಸೊ ಹಾಗೆ ಹರ್ಷ ಮಾಸ್ಟರ್ ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ. ವೆಲ್, Harsha Master was my second director. That is huge. ಅದಾದಮೇಲೆ ಎಷ್ಟು ಇಯರ್ಸ್ ಆದಮೇಲೆ ಮತ್ತೆ ವರ್ಕ್ ಮಾಡುವಾಗ ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್. ಫನ್. ಆ್ಯಂಡ್ ಬಟ್ ಈ ಸಿನಿಮಾ ಅಲ್ಲಿ ನಿಮಗೆ ಡ್ಯಾನ್ಸ್ಗೆ ಅಷ್ಟು ಅವಕಾಶ ಇಲ್ಲ, ಅದೇ ಪ್ರಾಬ್ಲಮ್ಮು. ಹರ್ಷ ಮಾಸ್ಟರ್ ಸಿಕ್ಕಿದೆ ಕೇಳಬೇಕಿತ್ತು, ಯಾಕಿಲ್ಲ? ಬಟ್ ದಟ್ ವಾಸ್ ಆಲ್ ಲೈಕ್ emotions and expressions, no? But I wish I could have danced. Okay. I love dancing. Of course, I know. ನೀವು ಇನ್ಸ್ಟಾಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀರಿ, ನನಗೆ ಡ್ಯಾನ್ಸ್ ಇಷ್ಟ, ನೀವು ಡ್ಯಾನ್ಸ್ ಮಾಡೋದನ್ನೆಲ್ಲ. ಆಗ ನಾನು ಅಂದ್ಕೊಂಡೆ, ಓ ಸರಿಯಾ ಎಂಥ ಪೋರಿ ಸಾಂಗ್ ಏನಾದರೂ ಸಿಕ್ಕಿದ್ರೆ ಇದೆಲ್ಲ ಅಲ್ವಾ. ಸೊ ಟೀಚರ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಿ ಸಿನಿಮಾ ಅಲ್ಲಿ. ಒಂದು ಲೆವೆಲ್ನ ಹೋರಾಟ ಇದ್ದೇ ಇರುತ್ತೆ ಸಹಜವಾಗಿ. ಅಪಾರ್ಟ್ ಫ್ರಮ್ ದಟ್ ಆಡಿಯನ್ಸ್ ನಿಮ್ಮನ್ನು ಈ ಗೀತಾ ರೋಲ್ನ ಯಾವ ಥರ ಇಷ್ಟಪಡ್ಬೋದು ಅಂತ ಅನಿಸುತ್ತೆ? ಐ ಥಿಂಕ್ ಇಷ್ಟಪಡೋದು ಐ ಡೋಂಟ್ ನೋ, ಆದರೆ ಇರಿಟೇಟ್ ಮಾಡುತ್ತೆ ನೋಡೋರ್ನ. ಆಸ್ ಇನ್ ನಾನು ನನ್ನ ಆಡಿಯನ್ಸ್ನ ಸ್ವಲ್ಪ ಇರಿಟೇಟ್ ಮಾಡುತ್ತೆ, ಬಟ್ ನಾಟ್ ಇನ್ ಅ ಬ್ಯಾಡ್ ವೇ. ಓಕೆ. ಅಂತ ದಟ್ ಈಸ್ ಎ ಎಮೋಷನ್. ಐ ಥಿಂಕ್ ಅದರಲ್ಲಿ ಒಂದು ಮಜಾ ಕೊಡುತ್ತೆ. ಒಂದು ಮಜಾ ಇರುತ್ತೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ದೇ ವಿಲ್ ಸಿಂಪಥೈಸ್ ವಿತ್ ದಿಸ್ ಕ್ಯಾರೆಕ್ಟರ್. ಸೊ ಯಾ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಫಸ್ಟ್ ದೇ ವಿಲ್ ಬಿ ಲೈಕ್, ಯಾಕ ಅಮ್ಮ, ಬಟ್ ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಡೆಫಿನೆಟ್ಲಿ ಈ ಥರದ ರಿಯಾಕ್ಷನ್ ಬರೋದು. ಫ್ಯಾಮಿಲಿ ಆಡಿಯನ್ಸ್ ಬಂದರೆ ನಮ್ಗೆ ಒಂದು ಮಗಳು ಇದ್ರೆ ಈ ಥರ ಇರಬೇಕು ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಸೊ ಒಬ್ಬೊಬ್ರಿಗೂ ಒಂಥರ ಕನೆಕ್ಟ್ ಆಗುತ್ತೆ. ಓಕೆ. ಪರ್ಟಿಕ್ಯುಲರ್ ಆಗಿ ಈ ಪ್ರಾಜೆಕ್ಟ್ ಒಪ್ಕೊಳ್ಳೋದಕ್ಕೆ ಏನಾದರೂ ರೀಸನ್ ಅಂತ ಇದೆಯಾ? ಸ್ಟೋರಿ. ಓಕೆ. ಸ್ಟೋರಿ ವಾಸ್, ಐ ಥಿಂಕ್ ಐ ಲೈಕ್ ದ ಹೀರೋಸ್ ಜರ್ನಿ. I think I like the story between the hero and his mother, and yeah, this is the story. And of course the cast and crew, but mainly story. So ಇಡೀ ಸಿನಿಮಾಲಿ ಕಾಮಿಡಿಯನ್ಸ್ ಕೂಡ ತುಂಬ ಜನ ಇದ್ದಾರೆ. ಆ್ಯಂಡ್ ಸಿನಿಮಾ ನೋಡೋರಿಗೆ ಎಷ್ಟು ಫನ್ ಕ್ರಿಯೇಟ್ ಮಾಡುತ್ತೋ ನೀವು ಅಷ್ಟೇ ಫನ್ನ ಆಫರಲ್ಲೂ ಮಾಡಿರ್ತೀರಿ ಅಂತ ಅನ್ಸುತ್ತೆ ಸೆಟ್ಟಲ್ಲಿ. ಸೊ ಅದು ಹೇಗಿತ್ತು? ಚಿಕ್ಕಣ್ಣ ಮತ್ತೆ ಇವರೆಲ್ಲ ಇದ್ದಾರೆ ಅಂತ ಅಂದರೆ ಮುಗೀತು ಕಥೆ. I think Chiku and I got really close ಈ ಶೂಟಿಂಗ್ ಟೈಮಲ್ಲಿ. I think I got to spend a lot of time with Chiku, and ಈಗಲೂ ನಾವು ಮೆಸೇಜೆಲ್ಲ ಮಾಡ್ತಿರ್ತೀವಿ ದಟ್ ಇಟ್ಸ್ ಬಿನ್ ಸೋ ಲಾಂಗ್ ದಟ್ ಐವ್ ಸೀನ್ ಹಿಮ್ ಅಂತ. ಬಟ್ ಐ ಥಿಂಕ್ ದೇ ಫನಿ ಇನ್ ರಿಯಲ್. ಹೌದು, ಕಾಮಿಡಿ ಸ್ಕ್ರಿಪ್ಟ್ ಇದೆ ಅದನ್ನ ಮಾಡಬೇಕು ಅಷ್ಟೇ ಅಲ್ಲ. ಹೌದು. ಇಟ್ಸ್ ನಾಟ್ ಜಸ್ಟ್ ಸ್ಕ್ರಿಪ್ಟ್ ಕಾಮಿಡಿ ಫಾರ್ ದಮ್. ಅವರು ಮಾತಾಡಿದ್ರೂ ಕಾಮಿಡಿ ಥರ ಇರುತ್ತೆ. ಸೊ ಐ ಲವ್ ಮೈ ಟೈಮ್ ವಿತ್ ದೆಮ್. ದೇರ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಟು ಮೀ, ಆ್ಯಂಡ್ ಯಾ, ದೇ ಫನ್. ಓಕೆ. ರಶ್ಮಿಕಾ ತುಂಬ ಕೂಲ್, ಸೆಟಲ್ಡ್, ಎಷ್ಟು ಬೇಕೋ ಅಷ್ಟು ಮಾತಾಡೋದು ಸೆಟ್ಟಲ್ಲಿ ಈ ಥರ. ಬಟ್ ಈ ಥರದ ಫನ್ ಕ್ರಿಯೇಟ್ ಮಾಡೋ ಪೀಪಲ್ ಸಿಕ್ಬಿಟ್ಟಾಗ ಅವ್ರ ಜೊತೆಗೆ ಹೆಂಗೆ ಜೆಲ್ ಆಗ್ತೀರಾ? ಇಲ್ಲ, ಐ ಡೋಂಟ್ ಥಿಂಕ್ ಐ ಆಮ್ ಸಟಲ್ ಆ್ಯಂಡ್ ಆನ್ ಪಾಯಿಂಟ್ ವರ್ಕ್ ಆ್ಯಟ್ ಆಲ್. ನಾನೊಂದು ಎಲ್ಲರೂ ಇರಿಟೇಟೇ ಮಾಡ್ತಿರ್ತೀನಿ. ಆಲ್ಸೋ ಈ ಸೆಟ್ಟಲ್ಲೂ ನಾನು ಮಾಡಿದ್ದೀನಿ. ಐ ಹ್ಯಾಸ್ ಟು ಪುಟ್ ವಾಟರ್ ಇನ್ ದರ್ ಇಯರ್ಸ್, ಐ ಹ್ಯಾಸ್ ಟು ಗೋ ಆ್ಯಂಡ್ ಪುಟ್ ಫ್ಲವರ್ ಆನ್ ದೇರ್ ಹೆಡ್. everything I've done my bit. ಬಟ್ ಬೇರೆಯವರು ನಾನು ಹೆಂಗೆ ಟಾಲರೇಟ್ ಮಾಡಿದ್ದಾರೆ ಅಂತ ಅವ್ರನ್ನ ಕೇಳಬೇಕು. ಹೌದಾ? ಹೌದು, ನಾನು ಕ್ವಾಯಟ್ ಅಂತ ಅಲ್ವೇ ಅಲ್ಲ. ಓಕೆ. ಸೊ ಈ ಚಿಕ್ಕು ಅಂತ ಅವ್ರು ನಿಮಗೂ ಇದನ್ನೇ ಹೇಳ್ಕೊಟ್ರಾ? ಚಿಕ್ಕಣ್ಣ ಅನ್ಬೇಡ, ಚಿಕ್ಕು ಅನ್ನು ಅಂತ. ಇಟ್ಸ್ ಮೋರ್ ಕಂಫರ್ಟಬಲ್. ನಾನೇ ಮಾಡ್ಕೊಂಡಿದ್ದು. ಹೌದಾ? ಆ್ಯಕ್ಚುಲಿ ಅವ್ರು ಸಿಕ್ಕಾಗೆಲ್ಲ ಇದೆ ಹೇಳೋದು, ಚಿಕ್ಕು ಅನ್ನು ಅಂತ. ಪ್ರಾಬಬ್ಲಿ ಫಸ್ಟ್ ಡೇ ಸೆಕೆಂಡ್ ಡೇ ಹೇಳಿದ್ರು. ಹೇಳಿರ್ತಾರೆ, ಹೇಳಲೇಬೇಕು. ತುಂಬ ಟೈಮ್ ಆಗಿಬಿಟ್ಟಿದೆ, ಸೊ ಐ ಡೋಂಟ್ ರಿಮೆಂಬರ್.
ಬಟ್ ಹಾಂ ಕಂಫರ್ಟೇಬಲ್ ಆಗಿದೆ ಚಿಕ್ಕ. ಇನ್ನು ಧ್ರುವ ಕಾಲ ಮೇಲೆ ನೀವು ನಿಂತ್ಕೊಳ್ತೀರಿ, ಅವ್ರು ನಿಮ್ಮನ್ನು ಲಿಫ್ಟ್ ಮಾಡ್ತಾರೆ. ಆ ಸೀನ್ ಶೂಟ್ ಟೈಮಲ್ಲಿ ಹೆಂಗಿತ್ತು ಆ ಸಿಚುವೇಶನ್ನು? ನಾನು ನೋಡಿಬಿಟ್ಟು ಏನು ಸರ್ ಮಾಡ್ತಿದ್ದೀರಾ ಅಂತ ರಿಯಾಕ್ಷನ್ ಕೊಟ್ಟೆ. ಸರ್ ಏನು ನಡೀತಿದೆ ಹೇಳಿ, ಹೆಂಗೆ ನಡೆಯುತ್ತೆ ಸರ್ ಇದು ಅಂತ. ಬಟ್ ಏನೋ ಈ ಟ್ರೇಲರ್ ಎಲ್ಲ ನೋಡುವಾಗ ಲೈಕ್ ಓ ಇದಾ, ಓಕೆ ಓಕೆ ಈಗ ರಿಲೇಟ್ ಮಾಡ್ಬೋದು. ಸೊ ಇಟ್ ವಾಸ್ ಶಾಕಿಂಗ್ ಫಾರ್ ಮೀ ಆಲ್ಸೋ. ಲೈಕ್ ಓ ಓಕೆ, ಯಾರೆಲ್ಲ ನಂದದೇನೋ ಪ್ಲ್ಯಾನು ಎಲ್ಲರೂ ಎಲ್ಲ ಮಾಡ್ತಾರೆ, ಬಟ್ ಯು ಡೋಂಟ್ ನೋ ವೈ ದೇ ಡೂಯಿಂಗ್ ಇಟ್. ಟ್ರೇಲರಲ್ಲಿ ನೋಡುವಾಗ ಓ ಇದಕ್ಕೋಸ್ಕರ ಮಾಡಿದ್ದು ಓಕೆ ಅಂತ. ಇನ್ನು ಡ್ಯಾನ್ಸ್ ಶೂಟ್ ಟೈಮಲ್ಲಿರಬಹುದು, ಇಡೀ ಸಿನಿಮಾದ ಸೀನ್ಗಳ ಶೂಟ್ ಟೈಮಲ್ಲಿ ಹೆಂಗೆ ಅಂದರೆ ಈಗ ಏನಿದೆ ಸ್ಕ್ರಿಪ್ಟು ಆ್ಯಸ್ ಇಟ್ ಈಸ್ ಅದನ್ನೇ ಮಾಡಬೇಕು ಅಂತನಾ, ಅಥವಾ ಅಲ್ಲೇ ಇಂಪ್ರೂವೈಸ್ ಮಾಡ್ಕೊಳ್ತಾ ಇದ್ರೆ? ಡಿಪೆಂಡ್ಸ್. ಒಂದೊಂದು ಸೀನು ನಾನು ಐ ಆಮ್ ಅ ಡೈರೆಕ್ಟರ್ಸ್ ಬೇಬಿ. ಸೊ ಡೈರೆಕ್ಟರ್ ಸರ್ ಏನು ಹೇಳ್ತಾರೆ ಅದೇ, ಹಾಂ ಅದೇ ಸೆಟ್ ನಾನು. ಆದರೆ ಒಂದೊಂದು ಸಲ ಸರ್ ಹೆಂಗೆ ಮಾಡ್ಬೋದು ಅಲ್ವಾ, ಈ ಸೀನೇ ಈ ಥರ ಡೈಲಾಗ್ಸ್ ಹೇಳ್ಬೋದು ಅಂತ ಕೇಳುವಾಗ ಹಿ ಈಸ್ ಓಪನ್ ಟು ಇಟ್. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಯಾವಾಗ ಈ ಥರ ಇರಬೇಕು ಈ ಥರ ಇರ್ತೀವಿ, ಯಾವಾಗ ಈ ಥರ ಹೋಗ್ಬೋದು ಈ ಥರ ಮಾಡ್ತೀವಿ. ಸೊ ಮೈನ್ಲಿ ನಿಮ್ಮ ಸಿನಿಮಾಲಿ ಯಾವ ಥರದ ಎಕ್ಸ್ಪ್ರೆಷನ್ ಇರುತ್ತೆ ನಿಮ್ಮದು? ಇಟ್ ಈಸ್ ಗೋಯ್ ಸ್ಕ್ರೀನ್ಗೆ, ಕ್ಯಾಮ್ರಾಗೆ. ಅದಾ ಆ ಎಕ್ಸ್ಪ್ರೆಷನಾ? ಅದೇ ಅದೇ ಎಕ್ಸ್ಪ್ರೆಷನ್. ಓಕೆ, ಸಾಂಗ್ ಶೂಟ್ ಟೈಮಲ್ಲೂ ಅಷ್ಟೇ ನೀವು ಧ್ರುವ ಏನೋ ಒಂದು ಕಾನ್ವರ್ಸೇಷನ್ ಓಕೆನಾ ಓಕೆನಾ ಅಂತ? ಯಾ, ವಿವ್ ಹ್ಯಾಡ್ ಅ ಜರ್ನಿ. ಅಂದರೆ ಡೀಟೇಲ್ಸ್ ಎಲ್ಲ ಮೈಂಡಲ್ಲಿ ಇರಲ್ಲ ಈಗ, ಬಿಕಾಸ್ ಇಟ್ಸ್ ಬಿನ್ ಸೋ ಲಾಂಗ್, ತುಂಬ ಲಾಂಗ್ ಆಗಿಬಿಟ್ಟಿದೆ. ಬಟ್ ಐ ಹ್ಯಾಡ್ ಮೈ ಫನ್. ಓವರಾಲ್ ಈ ಪಿಕ್ಚರ್ನ ಎಫರ್ಟ್ ಇಡೀ ಟೀಮ್ಗೆ ಸೇರಬೇಕು. ಇಷ್ಟುವರೆಗೂ ಕಾಯ್ದಿದ್ದಾರೆ ಸಿನಿಮಾ ರಿಲೀಸ್ ಆಗಬೇಕು, ಸಿನಿಮಾ ಒಳ್ಳೆ ಹಿಟ್ ಕೊಡಬೇಕು ಅಂತ. ಈಗ ಅಫ್ಕೋರ್ಸ್ ಸಾಂಗ್ಸ್ ಎಲ್ಲ ಹಿಟ್, ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಅದು ಇಡೀ ಟೀಮ್ ಎಕ್ಸ್ಪೆಕ್ಟೇಷನ್ನ ನೀವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? I just hope there's a lot of appreciation for the hard work put in by the director, sir, the hero, the cameraman, the producer, the technicians. Because ಈಗ ನಮ್ಮ ಕೆಲಸ ಇರುವಾಗ ಬಂದು ಕೆಲಸ ಮಾಡಿಬಿಟ್ಟು ಹೋಗ್ಬೋದು. Which is again we're contributing, we're working towards making the film better, but selflessly I give my appreciation to the team, because it's not easy to shoot one film for more than a year and a half or year. Patience irbeku, passion first day ಇಂದ ಲಾಸ್ಟ್ ಡೇ ವರೆಗೂ ಇಟ್ಕೊಂಡು ಕೆಲಸ ಮಾಡೋದು, ಡೇ ಇನ್ ಡೇ ಔಟ್. ಇಟ್ಸ್ ನಾಟ್ ಈಸಿ. 1-2 ಗಂಟೆ ನೋಡ್ಬಿಟ್ಟು ದೇ ಕ್ಯಾನ್ ಕಮೆಂಟ್ ಆನ್ ದ ಫಿಲ್ಮ್, ಬಟ್ ದ ಹಾರ್ಡ್ ವರ್ಕ್ ವಿಚ್ ಗೋಸ್ ಬಿಹೈಂಡ್ ಇಟ್ ಇಸ್ ಮೆಂಟಲ್. ಅಂಡ್ ಪ್ರೊಡ್ಯೂಸರ್ ರಿಯಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಡೆಡಿಕೇಶನ್, ಅವ್ರು ಅಷ್ಟು ಆ ಸಿನಿಮಾಗೋಸ್ಕರ ಹಾಕಿರೋ ಎಫರ್ಟ್ ವಾಪಸ್ ಬರಬೇಕು. ಎಕ್ಸಾಕ್ಟ್ಲಿ. ಆ್ಯಂಡ್ ಇಮ್ಯಾಜಿನ್ ಒಂದು ಪ್ರಾಜೆಕ್ಟ್ ಮೇಲೆ ಇಷ್ಟು ಪೇಷನ್ಸ್ ಆ್ಯಂಡ್ ಸೋ ಮಚ್ ಫೈನ್, ಲೈಕ್ ಮನಿ ಆಲ್ಸೋ ಯು ನೀಡ್ ಟು ಪುಟ್ ನಾ. ಇಫ್ ಇಟ್ ವಾಸ್ ಯು ಆ್ಯಂಡ್ ಮೀ ಐ ಕುಡಂಟ್ ಹ್ಯಾವ್ ಡನ್ ಇಟ್. ಜೊತೆಗೆ ಅಫ್ಕೋರ್ಸ್ ಒಂದು ಬಿಸ್ನೆಸ್ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆಲ್ಲ ಒಂದು ಪೇಷನ್ಸ್ ಇದೆ, ಒಂದು ಆ ಪ್ಯಾಷನ್ ಇದೆ ಅಂತಂದರೆ ಹ್ಯಾಟ್ಸ್ ಆಫ್ ಮ್ಯಾನ್. ಸೊ ಐ ಶಾಲ್ ನಾಟ್ ಟೇಕ್ ಎನಿ ಕ್ರೆಡಿಟ್ ಫಾರ್ ದಿಸ್. ಐ ಗಿವ್ ದ ಹೋಲ್ ಕ್ರೆಡಿಟ್ ಟು ದ ಟೀಮ್ ಸೆಲ್ಫ್ಲೆಸ್ಲಿ. ಓಕೆ. ಸೊ ನಿಮ್ಮ ಸಿನಿಮಾಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿ ಅದು ಒಂಥರ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಈ ಸಿನಿಮಾಲಿ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇರೋದು ಪೊಗರು, ಏನು ಖರಾಬು ಸಾಂಗು. ಅದು ಬಿಟ್ಟು ನಿಮಗೆ ಇಲ್ಲ ಇದೆಯೋ ಬೇರೆ ಸಾಂಗ್ ಯಾವುದೋ ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂದರೆ ಯಾವ ಸಾಂಗು? ಐ ಥಿಂಕ್ ನಮ್ಮ ಲ್ಯಾಂಡ್ ಮಾರ್ಕ್ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ. ನಾನು ಅದಕ್ಕೆ ಕೇಳಿದ್ದು ಖರಾಬು ಬಿಟ್ಟು. ನೋ, ಸೊ ದಟ್ಸ್ ದ ಥಿಂಗ್. ನೀವು ನೋಡಿದ್ರೆ ಫಸ್ಟ್ ರಿಲೀಸ್ ಒಂದು ಫಿಲ್ಮಲ್ಲಿ ಫಸ್ಟ್ ರಿಲೀಸ್ ಆದ ಸಾಂಗ್ಗೆ ಕ್ರಿಯೇಟ್ಸ್ ಅ ಲ್ಯಾಂಡ್ ಮಾರ್ಕ್. ಆಫ್ಟರ್ ದ್ಯಾಟ್ ರಿಲೀಸ್ ಆದಮೇಲೆ ಪೀಪಲ್ ವಿಲ್ ಲವ್ ದ ಸಾಂಗ್, ಬಟ್ that spark of the film is created with this. So for me, Karabu. If you give me another option also, it's Karabu only. ಓಕೆ. ಈ ಸಿನಿಮಾ ನೋಡಿದವ್ರಿಗೆ ಸಾನ್ವಿ ನೆನಪು ಮಾಡ್ತಾ ಅಥವಾ ಗೀತಾನೇ ಬೇರೆ ಥರ ಕಾಣಿಸ್ತಾ? ಸಾನ್ವಿ ಅಂತ
how can someone else see me with a different character? Not possible. ಒಂದು ಫಿಲ್ಮಲ್ಲಿ ನನ್ನ ಅದೇ ಕ್ಯಾರೆಕ್ಟರಲ್ಲಿ ನೋಡಬೇಕು. ಈಗ ಪೊಗರು ನೋಡುವಾಗ ಗೀತನೇ ನೋಡಬೇಕು, ಸಾನ್ವಿ ನೋಡೋಕ್ಕಾಗಲ್ಲ. ಹೌ ದಟ್ಸ್ ಅ ಡಿಫ್ರೆಂಟ್ ಫಿಲ್ಮ್, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ದಟ್ಸ್ ಅ ಡಿಫ್ರೆಂಟ್ ಎವ್ರಿಥಿಂಗ್. ಇದು ಡಿಫ್ರೆಂಟು. ಸೊ ಐ ಡೋಂಟ್ ಥಿಂಕ್ ಪೀಪಲ್ ಶುಡ್ ಕಂಬೈನ್ ಸಾನ್ವಿ ಆ್ಯಂಡ್ ಗೀತಾ ಅಲ್ಲ, ಬಟ್ ಎನಿ ಆಫ್ ಮೈ ಕ್ಯಾರೆಕ್ಟರ್ಸ್. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರೋದು ಒಳ್ಳೇದು ಅಂತ ಅನ್ಸುತ್ತಾ, ಅಥವಾ ಬೇಡ ವಿತೌಟ್ ಎಕ್ಸ್ಪೆಕ್ಟೇಷನ್ ಬಂದು? ದೇ ಶುಡ್ ಸಿ ರಶ್ಮಿಕಾ ಆ್ಯಂಡ್ ಕಮ್ ಫಾರ್ ದ ಫಿಲ್ಮ್, ದೇ ಶುಡ್ ಸಿ ಗೀತಾ ಆ್ಯಂಡ್ ಕಮ್ ಫಾರ್ ದ ಫಿಲ್ಮ್. ಅದಕ್ಕೋಸ್ಕರ ಟ್ರೇಲರ್ ತೋರಿಸಿದ್ದೀವಿ ಅಲ್ವಾ. ಇಟ್ಸ್ ನಾಟ್ ಲೈಕ್ ರಶ್ಮಿಕಾ ಇಸ್ ಗೋಯಿಂಗ್ ಟು ಡೂ ಆ್ಯಕ್ಟ್ ಲೈಕ್ ರಶ್ಮಿಕಾ ಇನ್ ದ ಫಿಲ್ಮ್. ಐ ಆಮ್ ನಾಟ್ ಗೋನ್ ಟು ಬಿ ರಶ್ಮಿಕಾ. ಹೌದು, ಗೀತಾ. Yeah, I'm going to be Geeta. So see me as Geeta. That's all. Bottom line. Alright. ಸೊ ಹಾಗಿದ್ರೆ ಫೈನಲ್ ಆಗಿ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಪ್ರೀತಿಯ ಆಡಿಯನ್ಸ್ಗೆ ಎರಡೂ ಕಡೆಯಿಂದ, ತೆಲುಗು ಕಡೆಯಿಂದ ಮತ್ತು ಕನ್ನಡ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಂಟರ್ಟೈನ್ಮೆಂಟ್ ಇರುತ್ತೆ, ಡ್ರಾಮಾ ಇರುತ್ತೆ. ಸೊ ಎಂಜಾಯ್ ಮಾಡ್ತೀರಾ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ಎಸ್, ಸಪೋರ್ಟ್ ಮಾಡಿ. ಕೀಪ್ ದ ಲವ್. ಆ್ಯಂಡ್ ಒನ್ ಮೋರ್ ಟಾಕ್ಸ್ ಅದು ಹೋಗ್ತಾ ಇದೆ, ಅದಕ್ಕೆ ನಿಮ್ಮದೇ ಒಂದು ಕ್ಲಾರಿಟಿ ಇದ್ಬಿಡಲಿ. ಈ ಸಿನಿಮಾ ಬಗ್ಗೆ ನೀವು ಸೋಷಿಯಲ್ ಮೀಡಿಯಲ್ಲಿ ಏನೂ ಕೂಡ ಪೋಸ್ಟ್ ಮಾಡಿಲ್ಲ, ಯಾಕೆ? As in, I think it's not that I've not posted. I have posted. If you go to my Twitter and see, if you go to my Facebook, or ನಾನು ಜಾಸ್ತಿ ಆ್ಯಕ್ಟಿವ್ ಇರೋಲ್ಲ ಫಸ್ಟ್ ಆಫ್ ಆಲ್. ಬಟ್ ನಾನು ಏನು ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಪೋಸ್ಟ್ ಮಾಡಿದ್ದೀನಿ. But without me knowing if there's some upload being done, I'm not active. So ನನಗೆ ಗೊತ್ತಿರಲ್ಲ. ನನ್ನ ಟೀಮ್ ಇರ್ತಾರೆ, ನನ್ನ ಸೋಷಿಯಲ್ ಮೀಡಿಯಾ ಟೀಮ್ ಆ್ಯಕ್ಟಿವ್ ಆಗಿರ್ತಾರೆ, ಆ್ಯಂಡ್ ದೇ ವೋಂಟ್ ನೋ. ಆ್ಯಂಡ್ ನಾನು ಈಗ ಇಫ್ ಐ ಆಮ್ ಶೂಟಿಂಗ್ ಇನ್ ಫಾರೆಸ್ಟ್ ಆರ್ ಸಮ್ ನೆಟ್ವರ್ಕ್ ಇಲ್ಲದೆ ಇರೋ ಏರಿಯಾದಲ್ಲಿ ಐ ವೋಂಟ್ ಬಿ ಏಬಲ್ ಟು. ಆ್ಯಂಡ್ ನಾನು ವಾಪಸ್ ಬಂದು ನಾನು ನೋಡುವಾಗ ಇಟ್ಸ್ ಆಲ್ರೆಡಿ ಬಿನ್ ಪೋಸ್ಟೆಡ್, ಇಟ್ಸ್ ಆಲ್ರೆಡಿ ದ ನ್ಯೂಸ್ ಇಸ್ ಆಲ್ರೆಡಿ ಔಟ್ ದೇರ್, ಸೊ ಪೀಪಲ್ ನೋ. ಸೊ ವಾಟ್ಸ್ ದ ಪಾಯಿಂಟ್ ಆಫ್ ಟೆಲ್ಲಿಂಗ್ ದ ನ್ಯೂಸ್ ವಿಚ್ ಪೀಪಲ್ ಆಲ್ರೆಡಿ ನ್ಯೂ, ಯು ನೋ? ಎಕ್ಸಾಕ್ಟ್ಲಿ. ಸೊ ಬಕ್ ಅಂತ ಮಾತಾಡಬೇಕು ಅಂತ ಏನಿಲ್ಲ ಅಲ್ಲ, ನೋಡಿದ್ರೆ ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂತಂದರೆ ದರ್ಸ್ ನೋ ಪಾಯಿಂಟ್ ಆಫ್ ಸೇಯಿಂಗ್ ಇಟ್. ಸೊ ನಿಮ್ಮ ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ ಜರ್ನಿ ಬಗ್ಗೆ ಒಂದು ಸಣ್ಣದಾಗಿ ಕೇಳೋದಾದರೆ ಹೇಗೆ ಅನ್ನಿಸ್ತಾ ಇದೆ? ಇಷ್ಟು ಕ್ವಿಕ್ಕಾಗಿ ನಿಮಗೆ ಆ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು, ಇದು ಬಾಲಿವುಡ್ಗೆ ನಿಮಗೆ ಅವಕಾಶ ಸಿಕ್ಕಿದ್ದು. ಐ ಆಮ್ ಜಸ್ಟ್ ವೆರಿ ಕಂಟೆಂಟ್, ವೆರಿ ನ್ಯೂಟ್ರಲ್ ಆಗಿ, ವಿತೌಟ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ವಿತೌಟ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಸ್ಯಾಡ್, ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ದೀನಿ. ಸೊ ರೈಟ್ ನೌ ನಥಿಂಗ್ ಈಸ್ ಎಫೆಕ್ಟಿಂಗ್ ಮೀ. ಈಗ ಒಂದು ದೊಡ್ಡ ಫಿಲ್ಮ್ ಮಾಡಿದ್ರೂ, ಒಂದು ಚಿಕ್ಕ ಫಿಲ್ಮ್ ಮಾಡಿದ್ರೂ ಇಟ್ಸ್ ಆಲ್ ದ ಸೇಮ್ ಫಾರ್ ಮೀ. ಅದೊಂದು ಡಿಫ್ರೆಂಟ್ ಆಗಿ ಎಫೆಕ್ಟು ಆಗಲ್ಲ. ಸೊ ಐ ಆಮ್ ಮೇಕಿಂಗ್ ಶೋರ್ ದ್ಯಾಟ್ ಐ ಆಮ್ ಕೀಪಿಂಗ್ ಇಟ್ ರಿಯಲ್, ಎಂಜಾಯಿಂಗ್ ದ ಪ್ರಾಸೆಸ್, ಬಟ್ ಐ ಆಮ್ ಮೇಕಿಂಗ್ ಶೋರ್ ದ್ಯಾಟ್ ದೇರ್ ಇಸ್ ಪ್ರಾಸೆಸ್. ಸೊ ಫೈನ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಪೊಗರು ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ. ಆ್ಯಂಡ್ ನಿಮ್ಮ ಜರ್ನಿ ಸೂಪರ್ ಡೂಪರ್ ಆಗಿ ಹೋಗ್ತಾ ಇದೆ, ಇನ್ನೂ ಕೂಡ ಸಕ್ಸಸ್ಫುಲ್ ಜರ್ನಿ ನಿಮ್ದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಫೈನಲ್ ಆಗಿ ನಿಮ್ಮ ಪ್ರೀತಿಯ ಆಡಿಯನ್ಸ್ಗೆ ಏನಾದರೂ ಹೇಳೋದಿದ್ರೆ ಪ್ಲೀಸ್ ಗೋ ಅಹೆಡ್. ಲವ್, ಓನ್ಲಿ ಲವ್. ಇದೇ ಸ್ಮೈಲ್ ಇರುತ್ತಾ ಸಿನಿಮಾಲಿ ಅಂತ ಕೇಳ್ತಾರಮ್ಮ? ಇಲ್ಲ, ಸಿನಿಮಾ ಬಗ್ಗೆ ಹೇಳಿದ್ದೀನಿ, ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಮ್ಗೆ ಗೊತ್ತು. ದ್ಯಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ಬ್ರ್ಯಾಗ್ ಅಬೌಟ್ ಇಟ್, ಬಟ್ ಲವ್. So nice. Thank you so much. Wish you good luck. Thank you. Alright, ವೀಕ್ಷಕರೇ, ರಶ್ಮಿಕಾ ಮಂದನಾ ಜೊತೆಗೆ ಪೊಗರು ಸಿನಿಮಾ ಬಗ್ಗೆಯ ಮಾತುಕತೆ ನೀವು ಕೇಳಿಸ್ಕೊಂಡ್ರಿ. ಅವರು ಈ ಸಿನಿಮಾ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿದ್ದಾರೆ. ಅಫ್ಕೋರ್ಸ್ ನೀವು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇರ್ತೀರಾ ಅಂತ. ಹೋಗಿ 19ನೇ ತಾರೀಕು ಸಿನಿಮಾನ ಮಿಸ್ ಮಾಡದೆ ಥಿಯೇಟರಲ್ಲಿ ನೋಡಿ. ಇದು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಆಫ್ ರಿಪಬ್ಲಿಕ್ ಟಿವಿ.